ನಮಸ್ಕಾರ ಸ್ನೇಹಿತರೆ. ಒಂದು ಕಡೆ ಭಾರತದ ಮೋಸ್ಟ್ ವಾಂಟೆಡ್ ಗ್ಯಾಂಗ್, ಇನ್ನೊಂದು ಕಡೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ದೇಶ ಅಮೆರಿಕ. ಈ ಎರಡರ ನಡುವೆ ಈಗ ಒಂದು ಸೈಲೆಂಟ್ ವಾರ್ ಶುರುವಾಗಿದೆ. ಅಮೆರಿಕ ಆಪರೇಷನ್ ಹಾರ್ಡ್ ಬಾಲ್ ಅನ್ನೋ ಹೆಸರಲ್ಲಿ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ 24 ಜನರನ್ನ ಎತ್ಕೊಂಡು ಹೋಗಿಟ್ಕೊಂಡಿದ್ದಾರೆ ಅರೆಸ್ಟ್ ಮಾಡಿ. ಇತ್ತ ಭಾರತದಲ್ಲೂ ಕೂಡ ಬಿಷ್ಣೋಯ್ ಗ್ಯಾಂಗ್ ವಿರುದ್ಧ ಒಂದಾದ್ಮೇಲೆ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ ಪ್ರಕಾರ ಎರಡೂ ರಾಷ್ಟ್ರಗಳು ಬಿಷ್ಣೋಯ್ ಗ್ಯಾಂಗ್ ವಿರುದ್ಧ ಒಟ್ಟಾಗಿ ಕೆಲಸ ಮಾಡ್ತಿರಬಹುದು ಅನ್ನೋ ಚರ್ಚೆ ಶುರುವಾಗಿದೆ. ಹಾಗಿದ್ರೆ ಏನಿದು ಆಪರೇಷನ್ ಹಾರ್ಡ್ ಬಾಲ್? ಅಮೆರಿಕಾಗೆ ಬಿಷ್ಣೋಯ್ ಗ್ಯಾಂಗ್ನಿಂದ ಏನು ಸಮಸ್ಯೆ? ಭಾರತದ ಏಜೆನ್ಸಿಗಳು ನಿಜವಾಗ್ಲೂ ಅಮೆರಿಕಾಗೆ ಹೆಲ್ಪ್ ಮಾಡ್ತಿದ್ದಾರಾ? ನಿಜ್ಜರ್ ಹತ್ಯೆ ಪ್ರಕರಣ, ಕೆನಡಾ ಆರೋಪಗಳು, ಅಜಿತ್ ದೋವಲ್ ಅವರ ಡಿಪ್ಲೊಮಸಿ, ಇದೆಲ್ಲದಕ್ಕೂ ಏನು ಸಂಬಂಧ? ಇದೆಲ್ಲದರ ಹಿಂದೆ ದೊಡ್ಡ ಜಿಯೋ ಪೊಲಿಟಿಕಲ್ ಗೇಮ್ ನಡೀತಾ ಇದೆಯಾ? ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಯಾರಿದು ಬಿಷ್ಣೋಯ್? ಯಾಕೆಷ್ಟು ಡೇಂಜರಸ್? ಮೊದಲು ಈ ಲಾರೆನ್ಸ್ ಬಿಷ್ಣೋಯ್ ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದರೆ ಅಮೆರಿಕ ಇಷ್ಟೊಂದು ದೊಡ್ಡ ಆಪರೇಷನ್ ಶುರು ಮಾಡೋಕೆ ಈ ಗ್ಯಾಂಗ್ ಎಷ್ಟು ದೊಡ್ಡದಾಗಿದೆ ಅನ್ನೋದು ಕೂಡ ಗೊತ್ತಿರಬೇಕು. ನಿಮಗೆ ಗೊತ್ತಿರೋ ಹಾಗೆ ಲಾರೆನ್ಸ್ ಬಿಷ್ಣೋಯ್ ಪಂಜಾಬ್ ಮೂಲದ ಕುಖ್ಯಾತ ಗ್ಯಾಂಗ್ಸ್ಟರ್. ಸದ್ಯ ಭಾರತದ ಅತ್ಯಂತ ಪ್ರಭಾವಿ ಮತ್ತು ಅಪಾಯಕಾರಿ ಕ್ರಿಮಿನಲ್ ನೆಟ್ವರ್ಕ್ಗಳಲ್ಲಿ ಒಂದಾಗಿರೋ ಬಿಷ್ಣೋಯ್ ಗ್ಯಾಂಗ್ನ ತಲೆ ಈತ. ಈ ಗ್ಯಾಂಗ್ ಮೇಲೆ ಕೊಲೆ, ಸುಪಾರಿ, ಸುಲಿಗೆ, ಅಕ್ರಮ ಆಯುಧಗಳ ಕಳ್ಳ ಸಾಗಾಣಿಕೆ, ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ, ಅಕ್ರಮ ಹಣ ವರ್ಗಾವಣೆ, ಅಪಹರಣ ಹಾಗೂ ಯುವ ಶೂಟರ್ಗಳನ್ನು ರಿಕ್ರೂಟ್ ಮಾಡಿಕೊಂಡು ಅಪರಾಧಗಳಿಗೆ ಬಳಸಿಕೊಳ್ಳೋ ಗಂಭೀರ ಆರೋಪಗಳಿವೆ. ಇಷ್ಟೇ ಅಲ್ಲ, 2022ರಲ್ಲಿ NIA ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಖಲಿಸ್ತಾನಿ ಉಗ್ರ ಸಂಘಟನೆಗಳೊಂದಿಗೆ ಕೆಲವು ಕ್ರಿಮಿನಲ್ ನೆಟ್ವರ್ಕ್ಗಳ ಸಂಪರ್ಕದ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿತ್ತು. ಆರಂಭದಲ್ಲಿ ಪಂಜಾಬ್, ಹರಿಯಾಣ, ರಾಜಸ್ಥಾನ್, ದಿಲ್ಲಿ ಇಷ್ಟಕ್ಕೆ ಸೀಮಿತವಾಗಿದ್ದ ಈ ಗ್ಯಾಂಗ್ ಕಳೆದ ಕೆಲವೇ ವರ್ಷಗಳಲ್ಲಿ ಭಾರತದ ಗಡಿ ದಾಟಿ ಕೆನಡಾ, ಅಮೆರಿಕ, ಯುರೋಪ್, ಮಿಡಲ್ ಈಸ್ಟ್ ಹಲವು ರಾಷ್ಟ್ರಗಳಲ್ಲಿ ನೆಟ್ವರ್ಕ್ ವಿಸ್ತರಿಸೋದಂದ್ರೆ MNC ಥರ. ಸದ್ಯ ಬಿಷ್ಣೋಯ್ ಗ್ಯಾಂಗ್ನಲ್ಲಿ 800ಕ್ಕೂ ಅಧಿಕ ಮೆಂಬರ್ಸ್ ಇದ್ದಾರೆ. ಆ ರೀತಿ ರಿಪೋರ್ಟ್ಸ್ ಇವೆ. ಕೆಲವರು ಭಾರತದಲ್ಲಿದ್ದರೆ ಇನ್ನು ಕೆಲವರು ಫಾರಿನ್ನಿಂದಲೇ ನೆಟ್ವರ್ಕನ್ನು ನಡೆಸ್ತಾ ಇದ್ದಾರೆ. ಇದರ ದೊಡ್ಡ ಉದಾಹರಣೆ ಗೋಲ್ಡಿ ಬ್ರಾರ್. ಲಾರೆನ್ಸ್ ಬಿಷ್ಣೋಯ್ ವಿರುದ್ಧ ಪಂಜಾಬ್ನಲ್ಲಿ 47 ಸೇರಿದ ಹಾಗೆ ಇಡೀ ಜಗತ್ತಿನಾದ್ಯಂತ 70ಕ್ಕೂ ಅಧಿಕ FIRಗಳಿವೆ. ಈಗ 2015ರಿಂದ ಭಾರತದ ಕಸ್ಟಡಿಯಲ್ಲೇ ಇದ್ದಾನೆ. 2015ರಿಂದ ಪ್ರಸ್ತುತ ಗುಜರಾತ್ನ ಸಬರ್ಮತಿ ಜೈಲಿನಲ್ಲಿದ್ದಾನೆ. ಹೀಗಿದ್ರೂ ಕೂಡ ಈತನ ಆಟ ಟೋಪನ್ ನಿಂತಿಲ್ಲ. ಜೈಲಿನ ಒಳಗಿನಿಂದಲೇ ತನ್ನ ಸಹಚರರ ಮೂಲಕ ಈ ನೆಟ್ವರ್ಕ್ ಅನ್ನ ಕಂಟ್ರೋಲ್ ಮಾಡ್ತಿರೋ ಆರೋಪ ಈತನ ಮೇಲಿದೆ. ಇದೇ ಕಾರಣಕ್ಕೆ ಬಿಷ್ಣೋಯ್ ಅನ್ನೋ ಹೆಸರು ಕೇವಲ ಭಾರತದ ಗ್ಯಾಂಗ್ಸ್ಟರ್ ಆಗಿ ಉಳಿದಿಲ್ಲ. ಇಂಟರ್ ನ್ಯಾಷನಲ್ ಗ್ಯಾಂಗ್ಸ್ಟರ್ ಬಿಷ್ಣೋಯ್ ಅಂತಾರಾಷ್ಟ್ರೀಯ ಕಾನೂನು ಜಾರಿ ಸಂಸ್ಥೆಗಳ ಗಮನವನ್ನು ಸೆಳೆದಿರೋ ಟ್ರಾನ್ಸ್ ನ್ಯಾಷನಲ್ ನೆಟ್ವರ್ಕ್. ಇದೇ ಕಾರಣಕ್ಕೆ ಈಗ ಅಮೆರಿಕ ಈತನ ನೆಟ್ವರ್ಕ್ ವಿರುದ್ಧ ದೊಡ್ಡ ಕಾರ್ಯಾಚರಣೆಯನ್ನು ಶುರು ಮಾಡಿದೆ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದ ಹಾಗೆ ಜುಲೈ 7ರಿಂದ ಅಮೆರಿಕ ಆಪರೇಷನ್ ಹಾರ್ಡ್ ಬಾಲ್ ಅನ್ನೋ ಬೃಹತ್ ಕಾರ್ಯಾಚರಣೆ ಶುರು ಮಾಡಿದೆ. ಈ ಕಾರ್ಯಾಚರಣೆಯನ್ನು ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಮುನ್ನಡೆಸ್ತಾ ಇದೆ. ಇದರಲ್ಲಿ FBI, DEA, ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಹಾಗೂ ಅಮೆರಿಕದ ಹಲವು ಫೆಡರಲ್ ಏಜೆನ್ಸಿಗಳು ಪಾಲ್ಗೊಂಡಿವೆ. ಕೇವಲ ಅಮೆರಿಕ ಮಾತ್ರ ಅಲ್ಲ, ಕೆನಡಾ, ಯುರೋಪ್ನ ಕೆಲ ರಾಷ್ಟ್ರಗಳ ತನಿಖಾ ಸಂಸ್ಥೆಗಳು ಕೂಡ ಸೇರ್ಕೊಂಡಿವೆ. ಇಂಟೆಲಿಜೆನ್ಸ್, ಕ್ರಿಮಿನಲ್ ರೆಕಾರ್ಡ್ಸ್, ಎವಿಡೆನ್ಸ್, ಹಣದ ವಹಿವಾಟು, ಅಂತಾರಾಷ್ಟ್ರೀಯ ನೆಟ್ವರ್ಕ್ ಎಲ್ಲದರ ಮಾಹಿತಿಯನ್ನ ಪರಸ್ಪರ ಹಂಚಿಕೊಳ್ಳಲಾಗ್ತಿದೆ. ಈ ಕಾರ್ಯಾಚರಣೆಯಲ್ಲಿ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಜೊತೆಗೆ ಜಗ್ಗು ಭಗವಾನ್ಪುರಿಯಾ ಮತ್ತು ರವೀಂದರ್ ಸಿಂಗ್ ಥಂಡಾ ನೆಟ್ವರ್ಕ್ ಕೂಡ ಟಾರ್ಗೆಟ್ ಆಗಿವೆ. ಈಗ ಪ್ರಶ್ನೆ, ಭಾರತದ ಗ್ಯಾಂಗ್ಸ್ಟರ್ ವಿರುದ್ಧ ಅಮೆರಿಕ ಯಾಕೆ ಇಷ್ಟೊಂದು ದೊಡ್ಡ ಕಾರ್ಯಾಚರಣೆ ನಡೆಸ್ತಾ ಇದೆ ಅನ್ನೋದು. ಕಾರಣ, ಈ ಗ್ಯಾಂಗ್ ಭಾರತಕ್ಕೆ ಮಾತ್ರ ಅಲ್ಲ, ಅಮೆರಿಕದ ಆರೋಪದ ಪ್ರಕಾರ ಈ ನೆಟ್ವರ್ಕ್ ಉತ್ತರ ಅಮೆರಿಕದಲ್ಲಿ ಸುಲಿಗೆ, ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ, ಅಕ್ರಮ ಹಣ ವರ್ಗಾವಣೆ, ಶಸ್ತ್ರಾಸ್ತ್ರ ಸಂಬಂಧಪಟ್ಟ ಅಪರಾಧ ಮತ್ತು ಗಡಿಯಾಚೆಗಿನ ಸಂಘಟಿತ ಅಪರಾಧಗಳಲ್ಲಿ ತೊಡಗಿಸಿಕೊಂಡಿತ್ತು. ಅಷ್ಟೇ ಅಲ್ಲ, ಅಮೆರಿಕದಲ್ಲಿರೋ ಭಾರತೀಯ ಮೂಲದ ಉದ್ಯಮಿಗಳಿಗೂ ಬೆದರಿಕೆ ಹಾಕಿ ಸುಲಿಗೆ ಮಾಡ್ತಾ ಇದ್ದ ಆರೋಪನೂ ಇದೆ. ಇದೇ ಕಾರಣಕ್ಕೆ ಅಮೆರಿಕದ ಫೆಡರಲ್ ಪ್ರಾಸಿಕ್ಯೂಟರ್ಸ್ ಸುಮಾರು 100 ಪುಟಗಳ ಆರೋಪ ಪಟ್ಟಿಯನ್ನ ಸಲ್ಲಿಸಿದ್ದಾರೆ. ಈ ಆರೋಪ ಪಟ್ಟಿಯಲ್ಲಿ ಒಟ್ಟು 37 ಆರೋಪಿಗಳ ಹೆಸರಿದೆ.
ಅದರಲ್ಲಿ ಲಾರೆನ್ಸ್ ಬಿಷ್ಣೋಯ್, ಗೋಲ್ಡಿ ಬ್ರಾರ್ ಸೇರಿ ಬಿಷ್ಣೋಯ್ ನೆಟ್ವರ್ಕ್ನ ಹಲವರು ಸೇರಿದ್ದಾರೆ. ಈ ಪೈಕಿ 24 ಮಂದಿಯನ್ನ ಈಗಲೇ ಬಂಧಿಸಲಾಗಿದೆ. ಇನ್ನು ಕೆಲವರು ಅಮೆರಿಕದಲ್ಲಿ, ಕೆಲವರು ಯುರೋಪ್ನಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಗೋಲ್ಡಿ ಬ್ರಾರ್ ಬಗ್ಗೆ ಮಾಹಿತಿ ಕೊಡುವವರಿಗೆ FBI $50,000 ಬಹುಮಾನವನ್ನು ಘೋಷಿಸಿದೆ. ಇದರ ಜೊತೆಗೆ ಈ ಕಾರ್ಯಾಚರಣೆಯಲ್ಲಿ ಟನ್ಗಟ್ಟಲೆ ಮಾದಕ ವಸ್ತು, ಸಾವಿರಾರು ಡಾಲರ್ ನಗದು ಹಾಗೂ ಇತರ ಸಾಕ್ಷ್ಯಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಮೆರಿಕದ ಈ ಚಾರ್ಜ್ ಶೀಟ್ನಲ್ಲಿ 2023ರಲ್ಲಿ ಭಾರತ ಮತ್ತು ಕೆನಡಾ ನಡುವಿನ ರಾಜತಾಂತ್ರಿಕ ಸಂಘರ್ಷಕ್ಕೆ ಕಾರಣವಾಗಿದ್ದ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ನಿಜ್ಜರ್ ಹತ್ಯೆಗೆ ಬಿಷ್ಣೋಯ್ ಮತ್ತು ಗೋಲ್ಡಿ ಬ್ರಾರ್ ಆದೇಶ ಕೊಟ್ಟಿದ್ರು ಅಂತ ಮೆನ್ಷನ್ ಮಾಡಲಾಗಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ನಿಜ್ಜರ್ ಹತ್ಯೆಯಲ್ಲಿ ಭಾರತದ ಅಧಿಕಾರಿಗಳು ಏನ್ ಪಾಲ್ಗೊಂಡಿದ್ರು ಅಂತ ಕೆನಡಾ ಹಿಂದೆ ಆರೋಪ ಮಾಡಿತ್ತು, ಅದನ್ನ ಅಮೆರಿಕ ಆರೋಪ ಮಾಡಿಲ್ಲ. ಇತ್ತ ಲಾರೆನ್ಸ್ ಬಿಷ್ಣೋಯ್ ಭಾರತದ ಜೈಲಿನಲ್ಲಿರೋ ಒಬ್ಬ ಗ್ಯಾಂಗ್ಸ್ಟರ್, ಇದನ್ನ ಹಸ್ತಾಂತರ ಮಾಡಿ ನಮಗೆ ಅಂತ ಭಾರತದ ಹತ್ರ ಕೇಳ್ತೀವಿ ಅಂತಲೂ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಹೇಳಿದೆ. ಭಾರತದಲ್ಲೂ ಬಿಷ್ಣೋಯ್ ವಿರುದ್ಧ ಕಾರ್ಯಾಚರಣೆ. ಅಮೆರಿಕದ ಬೆನ್ನಲ್ಲೇ ಭಾರತದಲ್ಲೂ ಕೂಡ ಜುಲೈ 11ನೇ ತಾರೀಕು ದಿಲ್ಲಿ ಪೊಲೀಸರು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನಲ್ಲಿ ಕೆಲಸ ಮಾಡುತ್ತಿದ್ದ 3 ಶಂಕಿತ ಶೂಟರ್ಗಳನ್ನ ಬಂಧಿಸಿದ್ದಾರೆ. ಪೊಲೀಸರ ಮಾಹಿತಿ ಪ್ರಕಾರ ಇವರು ಮುಂದಿನ ದಿನಗಳಲ್ಲಿ ಹಲವು ಟಾರ್ಗೆಟೆಡ್ ದಾಳಿಗಳನ್ನ ಮಾಡೋಕೆ ತಯಾರಿ ನಡೆಸ್ತಾ ಇದ್ರು. ಸೇಮ್ ಟೈಮ್ ಪುಣೆನಲ್ಲಿ ಬಿಷ್ಣೋಯ್ ಗ್ಯಾಂಗ್ಗೆ ಲಿಂಕ್ ಹೊಂದಿದ್ದ ಎನ್ನಲಾದ 17 ವರ್ಷದ ಹುಡುಗನನ್ನ ಪೊಲೀಸರು ಬಂಧಿಸಿದ್ದಾರೆ. ಇದು ಒಂದೇ ಪ್ರಕರಣ ಅಲ್ಲ. ಕಳೆದ ಕೆಲ ತಿಂಗಳುಗಳಿಂದ NIA, ದಿಲ್ಲಿ ಪೊಲೀಸರು, ಪಂಜಾಬ್ ಪೊಲೀಸರು, ರಾಜಸ್ಥಾನ, ಹರಿಯಾಣ ಹೀಗೆ ಹಲವು ರಾಜ್ಯಗಳ ತನಿಖಾ ಸಂಸ್ಥೆಗಳು ಬಿಷ್ಣೋಯ್ ನೆಟ್ವರ್ಕ್ನ ಶೂಟರ್ಗಳು, ಆಯುಧ ಪೂರೈಕೆದಾರರು, ಹಣಕಾಸು ಜಾಲ, ಸೇಫ್ ಹೌಸ್ಗಳು ಹಾಗೂ ಸಹಚರರ ವಿರುದ್ಧ ನಿರಂತರ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ ಪ್ರಕಾರ ಆಪರೇಷನ್ ಹಾರ್ಡ್ ಬಾಲ್ ಶುರುವಾಗೋ ಸುಮಾರು 6 ವಾರಗಳ ಮುಂಚೆನೆ ಕೇವಲ ಒಂದು ಮೀಟಿಂಗ್ ಅಲ್ಲ, ಹಲವು ಸುತ್ತಿನ ಮಾತುಕತೆಗಳು ನಡೆದಿದ್ವು ಅಂತ ಹೇಳಲಾಗಿದೆ. ಈ ವೇಳೆ ಭಾರತ ವಿದೇಶದಲ್ಲಿರೋ ಭಾರತೀಯ ಮೂಲದ ಗ್ಯಾಂಗ್ಸ್ಟರ್ಗಳ ಮಾಹಿತಿ, ಅವರ ವಿರುದ್ಧ ದಾಖಲಾಗಿರೋ ಪ್ರಕರಣಗಳು, ನೆಟ್ವರ್ಕ್, ಮೂವ್ಮೆಂಟ್, ಹಣದ ವಹಿವಾಟು ಹಾಗೂ ಇತರ ಮಾಹಿತಿಯನ್ನ ಅಮೆರಿಕದೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ ಅಂತಲೂ ಹೇಳಲಾಗ್ತಿದೆ. ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಅಂದ್ರೆ 2025ರಲ್ಲಿ ಲಾರೆನ್ಸ್ ಬಿಷ್ಣೋಯ್ ಸಹೋದರ ಅನ್ಮೋಲ್ ಬಿಷ್ಣೋಯ್ನನ್ನ ಅಮೆರಿಕ ಭಾರತಕ್ಕೆ ಹಿಡಿದುಕೊಟ್ಟಿತ್ತು, ಹಸ್ತಾಂತರ ಮಾಡಿತ್ತು. ಅದರ ನಂತರ 2 ರಾಷ್ಟ್ರಗಳ ನಡುವೆ ಸಮನ್ವಯ ಹೆಚ್ಚಾಗಿದೆ. ಅಷ್ಟೇ ಅಲ್ಲ, ಕಳೆದ ವರ್ಷ ಅಮೆರಿಕನ್ ಅಧಿಕಾರಿಗಳು ದಿಲ್ಲಿ NIA ಹೆಡ್ ಕ್ವಾರ್ಟರ್ಸ್ಗೆ ಭೇಟಿ ಕೊಟ್ಟು ಈ ಗ್ಯಾಂಗ್ಸ್ಟರ್ ನೆಟ್ವರ್ಕ್ ಮತ್ತು ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಬಗ್ಗೆ ವಿಸ್ತೃತ ಚರ್ಚೆ ಕೂಡ ನಡೆಸಿದ್ರು ಅಂತ ಹೇಳಲಾಗಿದೆ. ಅಂದ್ರೆ ಇದು ಒಂದಿನದಲ್ಲಿ ಶುರುವಾಗಿರೋ ಸಹಕಾರ ಅಲ್ಲ, ಕಳೆದ ಕೆಲವು ತಿಂಗಳುಗಳಿಂದ ನಡ್ಕೊಂಡೇ ಬಂದಿರೋ ಒಂದು ಸೆಕ್ಯೂರಿಟಿ ಕೋಆರ್ಡಿನೇಷನ್. ಒಳಗೊಳಗೆ ಡೀಲ್ ಆಯ್ತಾ? ಒಂದೇ ಟೈಮ್ನಲ್ಲಿ ಅಮೆರಿಕ ಮತ್ತು ಭಾರತ ಕಾರ್ಯಾಚರಣೆಗಳಿವೆ ಸ್ನೇಹಿತರೆ. ಅಮೆರಿಕ ಆಪರೇಷನ್ ಹಾರ್ಡ್ ಬಾಲ್ ನಡೆಸ್ತಾ ಇದ್ರೆ ಭಾರತ ದಿಲ್ಲಿ, ಪುಣೆ ಅಂತ ಬಿಷ್ಣೋಯ್ ಗ್ಯಾಂಗ್ ಸದಸ್ಯರನ್ನ ಬೇಟೆ ಆಡ್ತಿದೆ. ಹಾಗಿದ್ರೆ ಇದು ಕೇವಲ ಕೋಇನ್ಸಿಡೆನ್ಸಾ ಅಥವಾ ಇದರ ಹಿಂದೆ ದೊಡ್ಡ ಜಿಯೋಪೊಲಿಟಿಕಲ್ ಲೆಕ್ಕಾಚಾರ ಇದೆಯಾ? ಇದರ ಬಗ್ಗೆ ಕೆದಕ್ತಾ ಹೋದ್ರೆ 3 ವರ್ಷದ ಹಿಂದೆ ನಡೆದ ಒಂದು ಘಟನೆಯ ಚಿತ್ರಣ ಕಣ್ಣ ಮುಂದೆ ಎದ್ದು ಬರುತ್ತೆ. ಅದೇ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ. 2023 ಕೆನಡಾದ ಬ್ರಿಟಿಷ್ ಕೊಲಂಬಿಯಾದಲ್ಲಿ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಆತನನ್ನ ಹತ್ಯೆ ಮಾಡಲಾಗಿತ್ತು ಗುಂಡಾರಿಸಿ. ಈ ಒಂದು ಹತ್ಯೆ ಭಾರತ, ಕೆನಡಾ, ಅಮೆರಿಕ ಈ 3 ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನ ಅಲುಗಾಡಿಸಿತ್ತು. ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರುಡೋ ನಿಜ್ಜರ್ ಹತ್ಯೆ ಹಿಂದೆ ಭಾರತದ ಏಜೆಂಟ್ಗಳ ಕೈವಾಡ ಇದೆ, ಇದು ಸರ್ಕಾರಿ ಪ್ರಾಯೋಜಿತ ಭಾರತದ್ದು ಅಂತ ಸಂಸತ್ನಲ್ಲಿ ಆರೋಪ ಮಾಡಿದ್ರು ಭಾರತದ ಮೇಲೆ. ಕೆನಡಾ ಸರ್ಕಾರ ಆವಾಗ ನಮ್ಮ ಬಳಿ ಸಾಕ್ಷ್ಯ ಇದೆ, ನಾವು ಭಾರತವನ್ನ ಇದ್ರ ಬಗ್ಗೆ ಪ್ರೆಸ್ ಮಾಡಿ ಕೇಳ್ತೀವಿ ಅಂತ ಹೇಳ್ತಾನೆ ಬಂತು. ಆದ್ರೆ ಭಾರತ ಒಪ್ಪಿರ್ಲಿಲ್ಲ, ಅದನ್ನ ಸಾಕ್ಷ್ಯ ಕೊಡಿ ಅಂತ ಕೇಳಿತ್ತು. ಇದರಿಂದ ಭಾರತ ಮತ್ತು ಟ್ರುಡೋ ಸರ್ಕಾರದ ಕೆನಡಾ ನಡುವೆ ಸಂಬಂಧ ಫುಲ್ ಬಿದ್ದು ಹೋಯ್ತು. ರಾಯಭಾರಿಗಳ ಉಚ್ಚಾಟನೆ, ವೀಸಾ ಸೇವೆಗಳ ಮೇಲಿನ ಪರಿಣಾಮ, ಪರಸ್ಪರ ಆರೋಪ ಪ್ರತ್ಯಾರೋಪ, ಹೀಗೆ ದೊಡ್ಡ ರಾಜತಾಂತ್ರಿಕ ಬಿಕ್ಕಟ್ಟೆ ಕ್ರಿಯೇಟ್ ಆಗಿತ್ತು. ಆಗ ಕೆನಡಾ ಸೇರಿದ ಹಾಗೆ ಕೆಲ ಪಾಶ್ಚಿಮಾತ್ಯ ಮಾಧ್ಯಮಗಳು ಮತ್ತು ಭದ್ರತಾ ವಿಶ್ಲೇಷಕರು ಒಂದು ವಾದವನ್ನ ಮುಂದಿಡ್ತಾ ಬಂದಿದ್ದಾರೆ. ಅದೇನೋ ಅಂದ್ರೆ ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳ ವಿರುದ್ಧ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಒಂದು ಪ್ರಾಕ್ಸಿ ನೆಟ್ವರ್ಕ್ ಆಗಿ ಕೆಲಸ ಮಾಡಿರಬಹುದು. ಇಲ್ಲ ಅಂದ್ರೆ ನಿಜ್ಜರ್ನ ಹೊಡೆಯಕ್ಕೆ ಏನು ಅಂತ ಒಂದು ಹುಚ್ಚು ಏನಕ್ಕೆ ಬಿಷ್ಣೋಯ್ಗೆ? ಗಮನಿಸಿ, ಇದು ಕೆಲ ವಿಶ್ಲೇಷಕರು ಮತ್ತು ಮಾಧ್ಯಮಗಳಲ್ಲಿ ಕೇಳಿ ಬಂದಿರೋ ವಾದ. ಭಾರತ ಈ ಆರೋಪವನ್ನ ತಳ್ಳಿ ಹಾಕ್ತಾ ಬಂದಿದೆ. ಆದರೆ ಖಲಿಸ್ತಾನಿ ಉಗ್ರ ನಿಜ್ಜರ್ ಹತ್ಯೆ ನಂತರ ಈ ಚರ್ಚೆ ಇನ್ನಷ್ಟು ಜೋರೇ ಆಯಿತು. ಯಾಕಂದರೆ ಕೆನಡಾದ ತನಿಖೆನಲ್ಲೂ ಕೂಡ ಬಿಷ್ಣೋಯ್ ನೆಟ್ವರ್ಕ್ ಹೆಸರು ಕೇಳಿ ಬಂದಿತ್ತು. ಇದರಿಂದ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ರಾಜತಾಂತ್ರಿಕ ಒತ್ತಡವನ್ನು ಫೇಸ್ ಮಾಡಬೇಕಾಯಿತು. ಅಷ್ಟೇ ಅಲ್ಲ, ಅಮೆರಿಕ ಕೂಡ ಈ ವಿಚಾರದಲ್ಲಿ ಭಾರತಕ್ಕೆ ಕಾಟ ಕೊಡೋಕೆ ಶುರು ಮಾಡಿತ್ತು.
ಆದರೆ ಕೆನಡಾದಲ್ಲಿ ಮಾರ್ಕ್ ಕಾರ್ನಿ ಪ್ರಧಾನಿ ಆದಮೇಲೆ ನಿಧಾನವಾಗಿ ಭಾರತ ಕೆನಡಾ ಸಂಬಂಧ ಮತ್ತೆ ಸುಧಾರಿಸ್ತಾ ಇದೆ. ಕಾರ್ನಿ ಭಾರತಕ್ಕೆ ಬಂದು ಹೋದ್ರು. ಕೆನಡಾದಲ್ಲಿ ಖಲಿಸ್ತಾನಿಗಳು ಭಾರತ ವಿರೋಧಿ ಉಗ್ರರಿರೋದು ನಿಜ ಅಂತ ಹೇಳಿ ಒಪ್ಕೊಂಡ್ರು. ಕನಿಷ್ಕ ವಿಮಾನ ಬೀಳೋದಕ್ಕೆ ಆ ಉಗ್ರ ಕೃತ್ಯಗಳಲ್ಲಿ ಪಾಲ್ಗೊಂಡವರು ಕೆನಡಾದಲ್ಲಿದ್ದ ಖಲಿಸ್ತಾನಿ ಉಗ್ರರು ಅಂತಾನೂ ಒಪ್ಕೊಂಡ್ರು. ಖಲಿಸ್ತಾನಿ ಪ್ರಾಬ್ಲಮ್ ಭಾರತಕ್ಕಿದೆ, ಕೆನಡಾದಲ್ಲಿ ತುಂಬಾ ಜನ ಅವರಿದ್ದಾರೆ ಅನ್ನೋದನ್ನ ಒಪ್ಕೊಂಡ್ರು ಅವರು ಓಪನ್ ಆಗಿ. ಇದು ಭಾರತಕ್ಕೆ ಪ್ಲಸ್ ಪಾಯಿಂಟ್ ಆಯಿತು. ಆಮೇಲೆ ಕ್ರಿಟಿಕಲ್ ಮಿನರಲ್ ಯುರೇನಿಯಂ ವಿಚಾರದಲ್ಲೂ ಕೂಡ ಅಗ್ರಿಮೆಂಟ್ ಆಗಿವೆ. ಫ್ರೀ ಟ್ರೇಡ್ ಮಾತುಕತೆಗಳು ಕೂಡ ಶುರುವಾಗಿವೆ. ಎರಡೂ ರಾಷ್ಟ್ರಗಳು ರಾಯಭಾರಿಗಳನ್ನೇನು ಉಚ್ಚಾಟನೆ ಮಾಡ್ಕೊಂಡಿದ್ರು, ಈಗ ವಾಪಸ್ ನೇಮಕ ಕೂಡ ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಭಾರತನೇನಾದ್ರೂ ಅವ್ರಿಗೆ ಕೊಡ್ಬೇಕಲ್ವಾ, ಕ್ಲೀನ್ ಸ್ಲೇಟ್ ಇಂದ ಮತ್ತೆ ಸಂಬಂಧವನ್ನ ರೀಸ್ಟಾರ್ಟ್ ಮಾಡೋದಕ್ಕೆ. ಇಲ್ಲಾಂದ್ರೆ ನೀವು ಭಾರತ ಹೇಳಿದಕ್ಕೆಲ್ಲ ಒಪ್ಕೊಂಡ್ರಿ, ಖಲಿಸ್ತಾನಿ ವಿಚಾರದಲ್ಲೆಲ್ಲ ಭಾರತಕ್ಕೆ ನೀವು ಪ್ಲಸ್ ಮಾಡಿಕೊಟ್ರಿ, ಅವ್ರು ಹೇಳಿದ್ದೆಲ್ಲ ಕೇಳಿಬಿಟ್ರಿ. ಹಾಗಾದರೆ ಇಲ್ಲಿ ಹತ್ಯೆಗಳನ್ನು ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಹಾಗಾದರೆ ಯಾರು ಸತ್ಯ ಇಲ್ವಾ, ಯಾರು ಹತ್ಯೆಗಳನ್ನು ಮಾಡಲೇ ಇಲ್ವಾ ಖಲಿಸ್ತಾನಿಗಳನ್ನು ಅನ್ನೋ ಪ್ರಶ್ನೆ ಬರುತ್ತಲ್ವಾ. ಅದಕ್ಕೆ ಪ್ರತಿಯಾಗಿ ಭಾರತ ಕೂಡ ಈ ಕ್ರಿಮಿನಲ್ ಗ್ಯಾಂಗ್ಗಳ ಕೆಲ ಸದಸ್ಯರನ್ನ ಹಿಡಿದುಕೊಟ್ಟಿರಬಹುದಾ ಕೆನಡಾಗೆ, ಅಮೆರಿಕಾಗೆ ಅನ್ನೋ ವಿಶ್ಲೇಷಣೆಯನ್ನು ಮಾಡಲಾಗ್ತಿದೆ. ಇದಕ್ಕೆ ಪೂರಕ ಅನ್ನೋ ಹಾಗೆ ಕಳೆದ ಕೆಲವು ತಿಂಗಳಲ್ಲಿ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಕೆನಡಾ ಹಾಗೂ ಅಮೆರಿಕದ ಭದ್ರತಾ ಅಧಿಕಾರಿಗಳ ಜೊತೆಗೆ ಹಲವು ಸುತ್ತಿನ ಬ್ಯಾಕ್ ಟು ಬ್ಯಾಕ್ ಮಾತುಕತೆ ನಡೆಸಿದ್ದಾರೆ. ಈ ಮಾತುಕತೆಗಳಲ್ಲಿ ಭಯೋತ್ಪಾದನೆ, ಗುಪ್ತಚರ ಸಹಕಾರ, ಗ್ಯಾಂಗ್ಸ್ಟರ್ ನೆಟ್ವರ್ಕ್ ಮತ್ತು ಎರಡು ರಾಷ್ಟ್ರಗಳ ಸಂಬಂಧ ಸುಧಾರಿಸುವ ವಿಚಾರಗಳು ಮುಖ್ಯವಾಗಿ ಚರ್ಚೆಗೀಡಾಗಿವೆ. ಈಗ ನೆಕ್ಸ್ಟ್ ಇರೋ ಕ್ವಶನ್, ಲಾರೆನ್ಸ್ ಬಿಷ್ಣೋಯಿಯನ್ನ ಭಾರತ ಅಮೆರಿಕ ಗಡಿಪಾರು ಮಾಡುತ್ತಾ ಅಂತ. ಇಲ್ಲಿ ದೊಡ್ಡ ಒಂದು ಅಚ್ಚರಿ ಏನು ಗೊತ್ತಾ ಸ್ನೇಹಿತರೆ, ಇಷ್ಟೆಲ್ಲ ಆಗ್ತಿರೋ ಟೈಮ್ನಲ್ಲಿ ಲೋಕಲ್ ಲೆವೆಲ್ನಿಂದ ಇಂಟರ್ನ್ಯಾಷನಲ್ ಲೆವೆಲ್ ಗ್ಯಾಂಗ್ಸ್ಟರ್ ಆಗೋ ಟೈಮ್ನಲ್ಲಿ ಲಾರೆನ್ಸ್ ಬಿಷ್ಣೋಯಿ ಇದ್ದಿದ್ದಲ್ಲಿ ತಲೆಮರೆಸ್ಕೊಂಡು ಕದ್ದು ಮುಚ್ಚಿ ಅಂಡರ್ವರ್ಲ್ಡಲ್ಲಿ ಇರಲಿಲ್ಲ, ಭಾರತದ ಪೊಲೀಸರ ಕಸ್ಟಡಿಯಲ್ಲಿ, ಇಂಡಿಯನ್ ಜೈಲುಗಳಲ್ಲಿ. ಕಳೆದ 10 ವರ್ಷಗಳಲ್ಲಿ ಸ್ನೇಹಿತರೆ ಲಾರೆನ್ಸ್ ಬಿಷ್ಣೋಯಿ ಇರೋದು ಭಾರತದ ಜೈಲಲ್ಲಿ. ಇಮ್ಯಾಜಿನ್ ಮಾಡಿ, ಸಣ್ಣ ಪುಟ್ಟ ಗ್ಯಾಂಗ್ಸ್ಟರ್ಗಳನ್ನೇ ಎನ್ಕೌಂಟರ್ ಮಾಡಿ ಬಿಸಾಕ್ತಾ ಇದ್ದಾರೆ ದೇಶದಾದ್ಯಂತ. ಹಂಗಿರ್ಬೇಕಾದ್ರೆ ಇಷ್ಟು ದೇಶದಾದ್ಯಂತ ಇಷ್ಟೊಂದು ಆರೋಪ, ಅವ್ರಿಗೆ ಹೊಡಿತೀನಿ ಇವ್ರಿಗೆ ಹೊಡಿತೀನಿ, ಸಲ್ಮಾನ್ ಖಾನ್ ಬಿಡಲ್ಲ, ಕಪಿಲ್ ಶರ್ಮಾ ಬಿಡಲ್ಲ, ಅವ್ರಿಗೆ ಹೊಡಿತೀನಿ ಹಿಂಗೆ ಮಾಡ್ತೀನಿ, ಗುಂಡು ಹಾರಿಸ್ತೀನಿ ಅಂತ ಗುಂಡು ಹಾರಿಸಿರೋದು ಕೂಡ ಆಗಿದೆ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನೆಟ್ವರ್ಕ್ ಹರಡ್ಬಿಟ್ಟಿದೆ. ಹೆಂಗೆ ಹರಡ್ತು? ಜೈಲಲ್ಲಿರಬೇಕಾದ್ರೆ ಜೈಲಲ್ಲಿ ವಾಟ್ಸಪ್ ಬಳಸ್ಕೊಂಡು ಮಾಡ್ತಿದ್ದಾರೆ ಅನ್ನೋ ಆರೋಪ. ಯಾರು ಕೊಡ್ತಾರೆ ಫೋನು, ಇಂಟರ್ನೆಟ್ಟು? ಒಂದ್ಸಲ ಏನೋ ಓಕೆ, ಆದರೆ ಇಷ್ಟೊಂದು ಆರೋಪ ಇರಬೇಕಾದ್ರೆ ಐಸೋಲೇಷನ್ ಸೆಲ್ಗೆ ಹಾಕಿ ಲಾಕ್ ಮಾಡಿ ಇಡ್ಬೋದಾಗಿತ್ತಲ್ಲ ಭಾರತದವರು. ಯಾಕೆ ಬಿಷ್ಣೋಯಿಯನ್ನು ಆ ಥರ ಇಟ್ಟಿಲ್ಲ? ಕಳೆದ 10 ವರ್ಷಗಳ ಜೈಲಲ್ಲಿ ಇದ್ದುಕೊಂಡೇ ಲೋಕಲ್ ಲೆವೆಲ್ನಿಂದ ಇಂಟರ್ನ್ಯಾಷನಲ್ ಡಾನ್ ಆಗಿದ್ದು ಹೇಗೆ ಲಾರೆನ್ಸ್ ಬಿಷ್ಣೋಯಿ? ಈ ಎಲ್ಲ ಪ್ರಶ್ನೆಗಳು ತುಂಬ ನಿಗೂಢವಾಗಿದೆ. ಸೊ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಗಡಿಪಾರು ಮಾಡ್ತಾರಾ ನಿಜವಾಗ್ಲೂ ಇಲ್ವಾ ಅಂತ ಹೇಳಿ ಗೊತ್ತಾಗಬೇಕು. ಅಂದರೆ ಕಾಮಿಡಿ ಏನು ಅಂದರೆ, ಲಾರೆನ್ಸ್ ಬಿಷ್ಣೋಯಿ ಗಡಿಪಾರು ಕೇಳ್ತೀವಿ ಅಂತ ಹೇಳ್ತಿರೋರು ಅವರ ಅತ್ಯಾಪ್ತ, ಲಾರೆನ್ಸ್ ಬಿಷ್ಣೋಯಿಯ ಅತ್ಯಾಪ್ತ ಸಹೋದರ ಅನ್ಮೋಲ್ ಬಿಷ್ಣೋಯಿಯನ್ನ ಲಾಸ್ಟ್ ಇಯರ್ ಅಷ್ಟೇ ಮೊನ್ನೆ ಹಿಡಿದುಬಿಟ್ಟು ಭಾರತಕ್ಕೆ ಹಸ್ತಾಂತರ ಮಾಡಿಬಿಟ್ಟಿದಾರಲ್ಲ. ಯಾಕೆ ಕೊಟ್ಟರು ಮತ್ತೆ ಹಿಡಿದು ಇಂಡಿಯಾಗೆ? ಅಲ್ಲೇ ಇಟ್ಕೊಂಡು ಆತನ ಮೇಲೆ ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ, ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ನ ಆಪರೇಷನ್ಗೆ ಸಂಬಂಧಪಟ್ಟಂತೆ ಆತನನ್ನು ಕಾನೂನು ಪ್ರಕ್ರಿಯೆಗೆ ಒಳಪಡಿಸ್ಬೋದಾಗಿತ್ತಲ್ಲ. ಹಿಡಿದ್ಬಿಟ್ಟು ಪಟಾರ್ ಅಂತ ಇಂಡಿಯಾಗೆ ಯಾಕೆ ಕೊಟ್ಟರು? ಅಗೇನ್ ಭಾರತ ತಗೊಂಬಂದು ಆತನನ್ನು ಭಾರತದಲ್ಲಿ ಜೈಲಲ್ಲಿ ಇಟ್ಟಿದೆ. ಈಗ ಇಬ್ಬರು ಸಹೋದರರು ಜೈಲಲ್ಲಿದ್ದಾರೆ, ಅನ್ಮೋಲ್ ಆ್ಯಂಡ್ ಲಾರೆನ್ಸ್ ಬಿಷ್ಣೋಯಿ. ಇದೆಲ್ಲ ಸಾಕಷ್ಟು ನಿಗೂಢ ವಿಚಾರಗಳು, ಅರ್ಥ ಮಾಡ್ಕೊಳ್ಳಲಿಕ್ಕೆ ತುಂಬ ಕಷ್ಟಕರವಾಗಿರೋದು ಮತ್ತು ತಲೆಗೆ ಸಿಕ್ಕಾಪಟ್ಟೆ ಮೈಂಡ್ ಬೆಂಡಿಂಗ್ ಕ್ವಶನ್ಸನ್ನು ಕ್ರಿಯೇಟ್ ಮಾಡೋ ವಿಚಾರಗಳು. ಇಬ್ಬರು ಅಣ್ಣ ತಮ್ಮ ಈಗ ಬಂದು ಜೈಲಲ್ಲಿ ಕೂತ್ಕೊಂಡಿದ್ದಾರೆ ಇಂಡಿಯನ್ ಜೈಲ್ಸಲ್ಲಿ. ಇವರಿಗೆ ವರ್ಕ್ ಮಾಡಿದಂತಹ ಪುಡಿ ನೆಟ್ವರ್ಕ್ನಲ್ಲಿ ಕೆಲಸ ಮಾಡಿದಂಥ ಪುಡಿ ರೌಡಿಗಳು, ಗ್ಯಾಂಗ್ಸ್ಟರ್ಗಳು ಎಲ್ಲರೂ ಈಗ ಒಂದು ಕಡೆಯಿಂದ ಅರೆಸ್ಟ್ ಆಗಿದ್ದಾರೆ. ನೋಡಬೇಕು ಏನಾಗುತ್ತೆ ಮುಂದಿನ ದಿನಗಳಲ್ಲಿ. ಈ ಬಿಷ್ಣೋಯಿ ಬ್ರದರ್ಸನ್ನು ಕೊಡ್ತಾರೆ ಅಮೇರಿಕಾಗೆ. ಹಾಗಿದ್ರೆ ಯಾಕೆ ಅಮೇರಿಕ ಹಿಡಿದಿರೋ ಇಂಪಾರ್ಟೆಂಟ್ ಬಲಗೈ ಬಂಟನನ್ನು, ಅನ್ಮೋಲ್ ಬಿಷ್ಣೋಯಿಯನ್ನು, ಸಹೋದರನನ್ನು ಯಾಕೆ ವಾಪಸ್ ಭಾರತಕ್ಕೆ ಕೊಡ್ತು? ಎಲ್ಲ ಪ್ರಶ್ನೆಗಳಿದ್ದಾವೆ. ಜೊತೆಗೆ ಸಣ್ಣ ಪುಟ್ಟ ಪುಡಿ ರೌಡಿಗಳದ್ದು ಕೂಡ ಬೇಲಿಗೆ ಅಪ್ಲೈ ಮಾಡಿದ್ರಂತೆ, ವಿಚಾರಣೆ ನಡೀತಂತೆ, ಮುಂದೂಡಿಕೆ ಆಯ್ತಂತೆ, ಮತ್ತು ಮೇಲ್ಮನವಿ ಹೋದ್ರಂತೆ, ಕೋರ್ಟಿಗೆ ವಿಚಾರಣೆ ಕರ್ಕೊಂಬಂದ್ರಂತೆ. ಇದೆಲ್ಲ ನೀವು ನೋಡಿರ್ಬೋದಲ್ವಾ. ಸ್ಟೇಟ್ ಪೊಲೀಸರು ಕೂಡ ನಮ್ಮಲ್ಲಿರೋ ಅಪರಾಧಕ್ಕೆ ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಕೇಳೋದು, ವಿಚಾರಣೆಗೆ ಹೋಗೋದೆಲ್ಲ ನೋಡಿದಿರಲ್ವಾ. ಬೇರೆ ಕೇಸಲ್ಲಿ, ಬಿಷ್ಣೋಯ್ ಕೇಸಲ್ಲಿ ನೋಡಿದ್ದಾರೆ ಯಾವತ್ತಾರು? ಲಾಸ್ಟ್ 10 ಇಯರ್ಸಲ್ಲಿ, 10 ವರ್ಷಗಳಿಂದ ಜೈಲಲ್ಲಿರೋ ಟೈಮ್ನಲ್ಲಿ ಈತ ಜೈಲಲ್ಲಿ ಇದ್ಕೊಂಡು ಅದನ್ನೆಲ್ಲ ಬಳಸಿರೋದು ಹೆಂಗೆ, ವಾಟ್ಸಪ್ ಬಳಸಿರೋದು ಹೆಂಗೆ, ಇಂಟರ್ನ್ಯಾಷನಲ್ ಲೆವೆಲ್ನ ಗ್ಯಾಂಗ್ ಕಟ್ಟಿರೋದು ಹೆಂಗೆ, ಈತನನ್ನು ಸಾಲಿಟರಿ ಕನ್ಫೈನ್ಮೆಂಟ್, ಒಬ್ಬನೇ ವ್ಯಕ್ತಿ ಇರೋ ಕತ್ತಲ ಕೋಣೆಗೆ ಹಾಕ್ಬೋದಾಗಿತ್ತಲ್ಲ ಅನ್ನೋ ಕ್ವಶನ್ ಒಂದು ಕಡೆ ಆದರೆ, ಈ ಕ್ವಶನ್ಸ್ ಕೂಡ ಮೂಡುತ್ತೆ. ಈತನ ಟೀಮೇ ಹೇಳುತ್ತೆ ನಾವು ಬೇಲಿಗೆ ಅಪ್ಲೈ ಮಾಡಲ್ಲ ಅಂಥೇಳಿ. ಅದಕ್ಕೆ ಸಿಲ್ಲಿ ಕಾರಣಗಳನ್ನು ಕೊಡ್ತಾರೆ. ಏನು ಕಾರಣ ಕೊಡ್ತಾರೆ ಗೊತ್ತಾ? ಗ್ಯಾರಂಟಿಗೆ ಶ್ಯೂರಿಟಿ ಕೊಡೋಕ್ಕೆ ಯಾರು ಮುಂದೆ ಬರಲ್ಲ, ತುಂಬ ಡಿಫಿಕಲ್ಟ್, ತುಂಬ ಕೇಸ್ ಇದೆ ಇವನ ಮೇಲೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಶೂಟ್ ಮಾಡೋಕ್ಕೆ ಇವನ ಪರವಾಗಿ ಹೋಗೋಕ್ಕೆ ಜನ ಸಿಗ್ತಾರೆ ಇವನಿಗೆ. ಆದರೆ ಈತನ ಪರವಾಗಿ
ಕೋರ್ಟಲ್ಲಿ ಬಾಂಡ್ ಕೊಡೋಕ್ಕೆ ಶ್ಯೂರಿಟಿ ಕೊಡೋಕ್ಕೆ ಜನ ಸಿಗ್ತಿಲ್ಲಂತೆ ಅವ್ರ ಲೀಗಲ್ ಟೀಮ್ ಅವ್ರು ಹೇಳೋದು. ಆಮೇಲೆ ಫೇಕ್ ಎನ್ಕೌಂಟ್ರ್ ಮಾಡ್ತಾರನ್ನೋ ಭಯ ಅಂತೆ. ಜೈಲಲ್ಲಿ ಇರೋಕ್ಕೆ ಭಯ ಇಲ್ಲ, ಊರು ತುಂಬ ಶೂಟ್ ಮಾಡಿಕೊಂಡು ಡಿಕ್ಲೇರ್ ಮಾಡ್ಕೊಂಡು ನಾನೇ ಮಾಡಿಸಿದ್ದು ಅಂಥೇಳಿ. ಬಟ್ ಹೊರಗೆ ಬರೋಕ್ಕೆ ಮಾತ್ರ ಪೊಲೀಸರು ಎನ್ಕೌಂಟರ್ ಮಾಡ್ತಾರಂತ ಭಯ ಅಂತೆ. ಪೊಲೀಸ್ ರಕ್ಷಣೆಯಲ್ಲೇ ಸೇಫ್ ಅಂತ ಅಂತ ಅನಿಸಿದೆ ಅಂತ ಅವರಿಗೆ. ಮತ್ತು ಪೊಲೀಸರು ಕೊಡೋ ಅಥವಾ ಸಿಸ್ಟಮ್ ಕೊಡೋ ರೀಸನ್ ಏನು ಅಂತ ಹೇಳಿದ್ರೆ, ಅದನ್ನು ಕೋರ್ಟಿಗೂ ಪ್ರೊಡ್ಯೂಸ್ ಮಾಡೋದೆಲ್ಲ ವೀಡಿಯೋ ಕಾನ್ಫರೆನ್ಸಲ್ಲೇ ಆಗುತ್ತೆ ವಿಷ್ಣು ಇದು. ಓಕೆ ಸರಿ, ಬೇರೆ ಬೇರೆ ರಾಜ್ಯಗಳ ಪೊಲೀಸರಿಗೆ ಬೇಕಲ್ಲ ಬಿಷ್ಣೋಯ್, ಬೇರೆ ಬೇರೆ ರಾಜ್ಯಗಳ ಪೊಲೀಸರು ಕೂಡ ತಗೊಳ್ಳೋದಿಲ್ಲ, ಹೋಗಿ ಖುದ್ದಾಗಿ ವಿಚಾರಣೆ ಮಾಡೋದಿಲ್ಲ. ಇಂಟರ್ ಸ್ಟೇಟ್ ಇಂಟರೋಗೇಷನ್ಸ್ ಕೂಡ ವಿಡಿಯೋ ಕಾನ್ಫರೆನ್ಸಲ್ಲಿ. ಮನುಷ್ಯ ಗುಜರಾತ್ನ ಜೈಲಿಂದ ಹೊರಗೆ ಬಂದಿಲ್ಲ ವರ್ಷಗಳಿಂದ. ಆದ್ರೆ ಸ್ನೇಹಿತರೆ ಗಮನಿಸಿ, ಇವರಿಬ್ಬರ ವಿರುದ್ಧವೂ ಕೂಡ ಭಾರತದಲ್ಲೂ 10 ಡಜನ್ ಕ್ರಿಮಿನಲ್ ಕೇಸಸ್ ಇವೆ. ಅಲ್ಲಿ ಭಾರತ ಹೇಳೋ ಚಾನ್ಸಸ್ ಏನಿದೆ ಗೊತ್ತಾ, ನಮ್ಮಲ್ಲೂ ಕೂಡ ತುಂಬ ಕೇಸಸ್ ಇದೆ ರೀ, ಫಸ್ಟ್ ನಮ್ಮ ಕೋರ್ಟ್ಗಳನ್ನು ಎದುರಿಸಬೇಕಲ್ವಾ ಆತ ಇಲ್ಲಿ ಮಾಡಿರೋ ಅಪರಾಧಕ್ಕೆ ಅಂತ ಭಾರತ ಹೇಳುವ ಚಾನ್ಸಸ್ಸೇ ಜಾಸ್ತಿ. ವೆರೈಟಿ ಕೇಸಸ್ ಆಲ್ ಓವರ್ ಇಂಡಿಯಾ. ಹಾಗಾಗಿ ಸದ್ಯಕ್ಕೇನು ಭಾರತ ಕೊಡೋ ಲೆಕ್ಕಾಚಾರ ಇಲ್ಲ ಅಮೆರಿಕಾಗೆ. ಇದೆಲ್ಲ ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮಿಸ್ ಇಲ್ಲದೆ ಜಾಯಿನ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ನೋಡ್ಬೋದು. ನೀವು ಆಲ್ರೆಡಿ ಮಾಡಿರೋ ಮೆಂಬರ್ ಓನ್ಲಿ ವೀಡಿಯೋಸ್ ಯಾವ್ಯಾವ ಥರದ್ದಿದೆ ಅಂತ ಹೇಳಿ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರಾಲ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡ್ಬೋದು. ನಿಮಗೆ ಕನ್ವಿನ್ಸಿಂಗ್ ಅಂತ ಅನ್ಸಿದ್ರೆ, ಅವುಗಳಲ್ಲಿ ವ್ಯಾಲ್ಯೂ ಇದೆ ಅಂತ ಅನ್ಸಿದ್ರೆ ನೀವು ಆಮೇಲೆ ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.